ಶ್ರೀಕೃಷ್ಣ ಭಗವದ್ಗೀತೆ ಅಧ್ಯಾಯ 4 ಶ್ಲೋಕ 20ರಲ್ಲಿ ಏನ್ ಹೇಳ್ತಿದ್ರೆ ಕೇಳೋಣ ಬನ್ನಿ. ಕೃಷ್ಣ ಒಂದೇ ಜಗದ್ಗುರು. ಡೇ 181. ಶ್ರೀ ಭಗವಾನ್ ಉವಾಚ ತ್ಯಕ್ತ್ವಾ ಕರ್ಮ ಫಲ ಸಂಗಂ ನಿತ್ಯ ತೃಪ್ತೋ ನಿರಾಶ್ರಯಃ ಕರ್ಮಣಿ ಅಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹಃ. ಶ್ರೀಕೃಷ್ಣ ಹೇಳ್ತಾರೆ, ಪೂರ್ಣ ಜ್ಞಾನ ಉಳ್ಳ ಮನುಷ್ಯನು ತನ್ನ ಎಲ್ಲಾ ಕೆಲಸಗಳ ಪ್ರತಿಫಲದ ಬಗ್ಗೆ ಯಾವುದೇ ಆಸೆ ಇಡುವುದಿಲ್ಲ ಮತ್ತು ಯಾವಾಗಲೂ ತೃಪ್ತಿ ಮತ್ತು ಸ್ವತಂತ್ರನಾಗಿರುತ್ತಾನೆ. ಯಾವುದೇ ಫಲಾಪೇಕ್ಷೆ ಇಲ್ಲದ ಕಾರ್ಯವನ್ನು ಮಾಡುತ್ತಲೇ ಇರುತ್ತಾನೆ ಅಂತ. ಶ್ರೀಕೃಷ್ಣ ಹೇಳ್ತಾರೆ, ಯಾವ ಮನುಷ್ಯನು ಯಾವಾಗಲೂ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾನೋ ಅವನು ಯಾವಾಗಲೂ ತೃಪ್ತಿ ಮತ್ತು ಸ್ವತಂತ್ರನಾಗಿರುತ್ತಾನೆ ಅಂತ. ನಿಜವಾದ ಖುಷಿ ಜೀವನಕ್ಕೆ ಇದೆ ತಾನೇ ಬೇಕಾಗಿರೋದು. ಅದನ್ನೇ ಶ್ರೀಕೃಷ್ಣ ಹೇಳ್ತಿರೋದು, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸಗಳು ಮಾಡಿ ನೀವು ಅಂತ. ಇವತ್ತು ಸೋಮವಾರ, ಆದ್ರಿಂದ ಏಕಾದಶಿ ಇತ್ತು. ಏಕಾದಶಿ ದಿನ ನಾವು ಉಪವಾಸ ಮಾಡ್ತೀವಿ. ಆದ್ರಿಂದ ನಾನು ಉಪವಾಸ ಇದ್ದೆ. ಬೆಳಗ್ಗೆ ವರ್ಕೌಟ್ ಮಾಡೋಕ್ಕಾಗಿರ್ಲಿಲ್ಲ. ಕೆಲಸ ಎಲ್ಲ ಮುಗಿಸ್ಕೊಬಂದು ನೈಟ್ ವರ್ಕೌಟ್ ಮಾಡಿದೆ. ನೈಟ್ ವರ್ಕೌಟ್ ಮುಗಿಸ್ಕೊಂಡು ಮೆಡಿಟೇಷನ್ ಮಾಡಿಬಿಟ್ಟು ಪ್ರಾಣಾಯಾಮ ಎಲ್ಲ ಮಾಡಿ ಕೆಳಗಡೆ ಬಂದೆ. ಕೆಳಗಡೆ ಬಂದ್ರೆ ಮಾಮೂಲಿ ಹೊತ್ತೇನು ಊಟ ಮಾಡಂಗಿಲ್ಲ, ಹಂಗೆ ಮಲ್ಕೊಂಡೆ. ಸರ್ವೇ ಜನ ಸುಖಿನೋ ಭವಂತು. ಗುಡ್ ನೈಟ್ ಫ್ರೆಂಡ್ಸ್, ಬಾಯ್ ಬಾಯ್.